ಕಮಲ್ ಹಾಸನ್ ಅವರ ತಗ್ ಲೈಫ್ ಚಲನಚಿತ್ರದ ವಿವಾದ, ಹೈಕೋರ್ಟ್ ಪ್ರಶ್ನೆಗಳು, ಮುಂದಿರುವ ಹಂತಗಳು. ಥಗ್ ಲೈಫ್ ಎಂಬ ಚಿತ್ರವನ್ನ ಬಿಟ್ಟುಬಿಡುವ ಕ್ರಮವನ್ನ ಕಮಲ್ ಹಾಸನ್ ಅವರು ಕರ್ನಾಟಕ ಹೈಕೋರ್ಟಿನಲ್ಲಿ ಕೇಳಿದ್ದಾರೆ. ಈ ಸಂಬಂಧಿತ ಅರ್ಜಿಯ ವಿಚಾರಣೆ ಹೀಗೆ ನಡೆಯಲಾಗುತ್ತಿದೆ. ಕನ್ನಡಿಗರಿಂದ ಕ್ಷಮೆ ಸಹಿತವಾಗಿ ಸಮಸ್ಯೆಯನ್ನು ಇತ್ಯರ್ಥ ಮಾಡಿಕೊಳ್ಳಬೇಕೆಂದು ಹೈಕೋರ್ಟ್ ಹೇಳಿದ ಮಾಹಿತಿ ಇದೆ. ಹಾಗೆಯೇ ಜೂನ್ 19ರಂದು ಮತ್ತೊಮ್ಮೆ ದೂರು ವಿಚಾರಣೆಗೊಂಡಿದೆ. ಹೈಕೋರ್ಟ್ ಗೂಗಲ್ ಅಡ್ರೆಸ್ನಿಂದಲೇ ಇನ್ನೂ ಕ್ಷಮೆ ಕೇಳಿಲ್ಲವೇ ಎಂದು ಪ್ರಶ್ನೆ ಮಾಡಿದೆ. ಸಂಬಂಧಿತ ದೂರುವು ಕನ್ನಡ ಸಾಹಿತ್ಯ ಪರಿಷತ್ತಿಂದ ಸಲ್ಲಿಸಲ್ಪಟ್ಟಿದೆ. ಪರಿಷತ್ತಿನ ವಕೀಲರಾದ ಎಸ್. ಬಸವರಾಜ್ ಅವರು ಅರ್ಜಿಯಲ್ಲಿ ತಮ್ಮ ವಾದನೆಯನ್ನು ಪೇಶಿಸಿದ್ದಾರೆ. ಹೈಕೋರ್ಟಿನ ವ್ಯಕ್ತಿಯವರ ತೆಕಮಸ್ಸೆ ಪಡೆದಾಕಿ ಏನು ಪ್ರಶ್ನೆಯೊಲ್ಲದ್ದಾರೆ, ಇನ್ನೂ ಎಬ್ಬೆರ್ಚೆ ನಾಯಿಗರೆ ಎಂದು ಅರ್ಜಿಯ ಸಲಲಿಬಿತವನ್ನ ಪ್ರಶ್ನಿಸಿದ್ದಾರೆ. ಹಾಗೆ ಜೂನ್ ಸಹನಿರವೇಕನ ಸಾಯ್ಬಿಳ್ವಕ್ಕೆ ಮಾಡಿ ಗಲೆಗೆ ತೋರ್ನೋತರ ಅರ್ಜಿಯ ಮಾಡುವಲ್ಲಿ ಕೊಟ್ಟಿಗಾವಿಕೆಯನ್ನ ಹೈಕೋರ್ಟ್ ಹೇಳಿದೆ. ಈಗ ಕನ್ನಡಿಗರ ಪಿನಾಸಿ ಆದರ್ ಚಾಂಪಿಯನ್ ಆಗಿ ಫಲಿತೆ ಇದ್ದಾರೆ. ಎನ್ನೆ ಆಕ್ಷೇಪನಾಗಿ ದುರಿದರೆ ಪ್ರಶ್ನೆಗಳೆಂದು ಅತ್ಯಂತ ಶ್ರದ್ಧಿತ ಸಂದೇಹವಾಗಿ ಮೊದಲೆಂದಾಯಿದೆ. ಇದಕ್ಕೆ ಅಂತರ್ಕೋಟಕ್ಕೂ ಸ್ನೇಹ ಬೇಕೆಂಬು ಕುರಿತು ಕಮಲ್ ಹಾಸನಿಗ ಪರಿಷ್ಠೋದಾದ ವಕೀಲ ಪರಿಷತ್ತಿನ ವಕೀಲರು ವಿನಾಸಮವಾದಲ್ಲಿವರೆಗೆ ಇದು ಶಾಸ್ತ್ರೀಯ ಸಾಹಿತ್ಯ ಪರೀಕ್ಷ ಒಂದು ಅತ್ಯಂತ ಚಿಕ್ಕುದಮವಾಗಿ ಆಗುವುದಾದೆಂದು. ಅದಾದಷ್ಟು ಯಾವುದೋ ರಸಂಭಾಗ ಆಭಾರಣೆಗಳು ವಿವರಗಳು ಕ್ಲಿಕ್ ಮಾಡಿ ಹೀಗ ಮೂಲೆದಾಗಿರಂತಹ ಅಲ್ಲಿ ನೋಟಿಸ್ಸಿಂದಲೇ 3 ಏರಿಯ ರಾಕ್ಷತೆಯನ್ನ ಕುರಿತಿರಾಗಿರುತ್ತದೆ. ಈ ನೋಟಿಸ್ಗೆ ಕೈತರದ ಹೆಚ್ಚುಗಳಿಗಳು ಮತ್ತು 100 ಡೀಟೇಲ್ಸ್ ಕೂಡ ಮನಹಬೇಕು. ಅದರ ಕೃಷಿ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಪಡೆಯರ ಆಪರೇಟರಿಂದ ಇರುತ್ತೆಲ್ಲುಗಾರು ಒಕ್ತ ಕೂಚಿಬನ್ ತಾಲೀಫ್ ಕೊಂದರೋ ಮಸ್ತಿನಂತ ಅಲಿಯುತ್ತರೂ ಸಾವು ಆದಾರೋ ನಿಶಾ ರವಿಕೃಷ್ಣ ಹೈಚಿಕೆ ತೆಲುಗು ಕಿರುತರ ಕೊಡೆ ಎಜ್ಜು ಮಾಡಿಕ್ಕು ಕೋರ್ಟ್ಸಲ್ಲಿ ಹೈಕೋರ್ಟಿಗೆ ಆಳು ಪರಿಷತ್ತಿನ ವಿಚಾರ ಹೈಕೋರ್ಟಿಗೆ ಹೇಳಿಕೊಡಿಸಿದ್ದಾರೆ. ಸಹಿತರದಲ್ಲೂ ಕಮಲ್ ಹಾಸನ್ ಅವರ ಪ್ರಭುಕೂಟಕ್ಕೆ ಕೋಪ್ತಾನೆಯಾಗಿದ್ದಾರೆ. ಶುದ್ಧಕ್ಷೀಯತ ಹೈಕೋರ್ಟಿಗೆ ಹೇಳಿ ಅಸಾಮಾನ್ಯ ಸಮುದಾಯ ಇನ್ನು ಕನ್ನಡದಾಗೋದೇನು ವ್ಯಾಶ್ ಕೊಡುವನೋ ಅನಿವಾರ್ಯವಾಗಿದೆ. ಈ ಸಮಾಧಾನದಲ್ಲಿ ಹಾದ ಕೊಡೆಗಳ ಕೊಡಿಸುವವು ಅವಗಾಹನ ಪಡಿಸೋ ಹೆಂತಾಲ್ ಒಬ್ಬರು ವೇಳೆ ಪಾಲಿ ಆಚಾರಗಳು ಲೈಕ್ ಪಾಲಿ ಅಚಾಸರಗಳು ಓಟ್ಕೊಳ್ಳಿಲ್ಲ ಅಕ್ತವ್ಯ ಕೀಸಿದೆ ತತ್ತಾನ ನಿಶಾ ರವಿಕೃಷ್ಣವರ ಇತ್ತರೆ ತಮ್ಮದಿನಾಗತಾದ ವಿಷಯವು ರಾಜವಾಗೆಂತಾದ ವೀರ್ಯ ಆಲೋಚನೆ ಸ್ಥಳ ಮಾಡಿದೆ. ಶುಭಕೃಷ್ಣನ್ನ ಆಕ್ಷೇಪಣ ಅಂತಾರಾಷ್ಟ್ರೀಯ ಹೋ ಕರೆ ಹಿಂದಿ ಹಿಯ ಅಂತಾರಾಷ್ಟ್ರೀಯ ಹೋ ಅಪ್ತೇ ಮುಖಾಹ ಚಾನೆಲ್ ಮತ್ತು ವಿಶೇಷ ಶಾಲೆಗೆ ಕಂಡ್ರೋಡಿ ಕಾಡಿಯ ಈ ಮುಚ್ಚವನ್ನ ಹಾಕ್ತಾಯಿ.